ಎಲ್ರಿಗೂ ನಮಸ್ಕಾರ. ಪ್ರತಿ ಇವೆಂಟಿಗೆ ಬರ್ಬೇಕಾದ್ರೂ ಏನು ಮಾತಾಡಬೇಕು ಅಂತ ಎಲ್ಲ ರಿಹರ್ಸಲ್ ಮಾಡ್ಕೊಂಡು ಬಂದಿರ್ತೀನಿ. ಇಲ್ಲಿ ಬಂದಮೇಲೆ ಏನು ಮಾತಾಡ್ಬೇಕು ಅಂತ ಗೊತ್ತಾಗುತ್ತೆ. ನನ್ನ ಚಪ್ಪಲಿ ಹರಿದೋಗಿದೆ, ಪೌಡ್ರ್ ತರಕ್ಕೆ ಹೋಗಿದ್ದೆ, ಅರ್ಜೆಂಟಲ್ಲಿ ಹರಿದೋಯ್ತು, ಸೊ ಕ್ಷಮಿಸಿ. ನಂದು KRG ಅವ್ರ ಜೊತೆಗೆ ಮೊದಲನೇ ಸಿನಿಮಾ. ಕಾರ್ತಿಕ್ ಸರ್, ಯೋಗಿ ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ಕೆಲಸ ಮಾಡ್ತಾ ಮಾಡ್ತಾ ಸುಮಾರು ಜನರು ಪರಿಚಯ ಆಗ್ತಾರೆ ನಿಮಗೆ, ಸುಮಾರು ಜನರ ಜೊತೆಗೆ ನಿಮ್ಮದೊಂದು ಕನೆಕ್ಷನ್ ಆಗುತ್ತೆ. ಆ ಥರದ ಕನೆಕ್ಷನ್ ನನಗೆ ಜನಾರ್ದನ್ ಅವ್ರ ಜೊತೆಗೆ ಆಗಿದೆ. ಥ್ಯಾಂಕ್ಸ್ ಫಾರ್ ದ ಅಪಾರ್ಚುನಿಟಿ ಜನಾರ್ದನ್ ಸರ್. ಕಾಸ್ಟು ಎಲ್ಲ ರಘು ಸರ್ ಇವತ್ತು ನೀವಿದ್ದೀರಾ, ನಿಮ್ಮ ಎದುರುಗಡೆನೇ ಹೇಳ್ತಿದ್ದೀನಿ ನಾನು. ರಘು ಸರ್ ಯಾವ ಥರದ ಆ್ಯಕ್ಟ್ರು ಅಂದರೆ, ನಾವು ಬೇರೆ ಭಾಷೆಯಲ್ಲಿ ಎಲ್ಲ ಆ್ಯಕ್ಟ್ರಸ್ ಬಗ್ಗೆ ಮಾತಾಡ್ತೀವಿ. ವಿಜಯ್ ಸೇತುಪತಿ ಬಗ್ಗೆ ಮಾತಾಡ್ತೀವಿ, ಅಥವಾ ನವಾಜುದ್ದೀನ್ ಸಿದ್ದಿಕಿ ಬಗ್ಗೆ ಮಾತಾಡ್ತೀವಿ, ಇರ್ಫಾನ್ ಬಗ್ಗೆ ಮಾತಾಡ್ತೀವಿ. ಆ ಥರದ ಆ್ಯಕ್ಟ್ರ್ ಸರ್ ನೀವು. ನಿಮ್ಮನ್ನು ನಾವು ಸೆಲೆಬ್ರೇಟ್ ಮಾಡ್ಬೇಕು. ಆ್ಯಕ್ಚುಲಿ ತುಂಬ ಖುಷಿ ಇದೆ. ನಾನು 2ನೇ ಸಿನಿಮಾ ನಿಮ್ಮ ಜೊತೆಗೆ ಆ್ಯಕ್ಟ್ ಮಾಡಿರೋದು. ಎಲ್ಲ ಕಾಸ್ಟ್ ಮೆಂಬರ್ಸಿಗೂ ಕಂಗ್ರ್ಯಾಚುಲೇಷನ್ಸ್. ಇಷ್ಟೇ ಮಾರ್ತೋಗ್ತಾ ಇದೆ ನನಗೆ, ಸಾಕು. ಥ್ಯಾಂಕ್ ಯು. ನಾನು ಸುಲೇಮಾನ್ ಅನ್ನೋ ಪಾತ್ರ ಮಾಡಿದ್ದೀನಿ. ನನ್ನ ಜೀವನದಲ್ಲೇ ಈ ಥರದ ಕಾಸ್ಟ್ಯೂಮ್ ಹಾಕಿರಲಿಲ್ಲ, ಆ ಥರದ ಕಾಸ್ಟ್ಯೂಮ್. ಥ್ಯಾಂಕ್ ಯು. ಈ ಒಂದು ಆಪರ್ಚುನಿಟಿ ಸಿಕ್ಕಿದ್ದು ಕಾರ್ತಿಕ್ ಅವರು ಮತ್ತು ಯೋಗಿ ಅವರಿಂದ. ಆಮೇಲೆ ಇಡೀ ಕಾಸ್ಟು, ದಿಗಂತ್ ಆಗಿರ್ಬೋದು, ಧನ್ಯ ಆಗಿರ್ಬೋದು, ಶರ್ಮಿಳಾ ಆಗಿರ್ಬೋದು, ರವಿಶಂಕರ್ ಗೌಡ್ರಾಗಿರ್ಬೋದು, ಮತ್ತು ನಮ್ಮ ನಾಗಭೂಷಣ್ ಮತ್ತು ರಂಗಣ್ಣ ರಘು ಸರ್ ಅವ್ರ ಬಗ್ಗೆ ಹೇಳೋಂಗೇ ಇಲ್ಲ, ಎಲ್ಲರೂ ಹೇಳ್ಬಿಟ್ಟಿದ್ದಾರೆ. ಆಮೇಲೆ ಜನಾರ್ದನ್ ಚಿಕ್ಕಣ್ಣ ಅವರು ಗುಲ್ಟು ಸಿನಿಮಾ ಮಾಡಿದಾಗಿಂದ ನಾನು ಅವ್ರ ದೊಡ್ಡ ಫ್ಯಾನು. ಅವ್ರ ಕಡೆಯಿಂದ ಫೋನ್ ಬಂದಾಗ ನಾನೇ ಸ್ವಲ್ಪ ಶಾಕ್ ಆಗಿದ್ದೆ. ಸೊ ಸಖತ್ ಮಜಾ ಮಾಡಿದ್ದೀವಿ. ಇನ್ನೇನಿಲ್ಲ, ಸಿನಿಮಾ ನೋಡಬೇಕಷ್ಟೇ. 23ನೇ ತಾರೀಕು ಬರುತ್ತೆ. ಥ್ಯಾಂಕ್ ಯು ಆಲ್ ಫಾರ್ ಕಮಿಂಗ್ ಹಿಯರ್. ಬಂಕ್ ಮಾಡಿ ಬಂದಿದ್ದೀರಾ? ಇಲ್ಲ, ನಾವು ಬಂಕ್ ಮಾಡಿಸಿದ್ವ ಅವತ್ತು. 23ನೇ ತಾರೀಕು ಬಂಕ್ ಮಾಡ್ಕೊಂಬಂದ್ಬಿಡಿ. ಥ್ಯಾಂಕ್ ಯು. ಆ್ಯಕ್ಚುಲಿ ಅನಿರುದ್ಧ್ ಸರ್ ನಿಮ್ಗೆ ಕೇಳಲೇಬೇಕು, ಬಿಕಾಸ್ ಥರ್ಲೆ ವೈಬ್ಸ್ ಕೊಡ್ತೀರಾ. ನಿಮ್ಮ ಸೆಟ್ಟಲ್ಲಿ, ನಿಮ್ಮ ಸಿನಿಮಾ ತಂಡದ ಸೆಟ್ಟಲ್ಲಿ ಸಿಕ್ಕಾಪಟ್ಟೆ ಮೋಸ್ಟ್ ಥರ್ಲೆ ವ್ಯಕ್ತಿ ಯಾರೆತ್ತಿತ್ತು ಸರ್? ನೀವೇನಾ? ನಾನು ಮತ್ತು ಪಾರ್ಟ್ನರ್ ಇನ್ ಕ್ರೈಮ್ ದಿಗಂತ್ ತುಂಬ ಅರ್ಲಿಯಾಗಿ ಬರ್ತಿದ್ರು ಸೆಟ್ಟಿಗೆ. ಇವೆಂಟಿಗೂ ಇವತ್ತು ಹೆಂಗೋ ಮಾಯಾ ಮಾದಿ ಅಲ್ಲೇ ಪ್ರತ್ಯಕ್ಷ ಆಗ್ಬಿಟ್ರಿ ಇವತ್ತು. ಎಷ್ಟು ಜನ ದಿಗಂತ ನೋಡ್ಬೇಕಂತೀರಾ? ಹಾಂ, ಅಲ್ಲಿ ನೋಡ, ಅಲ್ಲ ಸರ್. ಆ್ಯಕ್ಚುಲಿ ಸರ್ ಮಾತಾಡೋಕ್ಕಿಂತ ಮುಂಚೆ ಜಸ್ಟ್ 1-2-3 ಡೇಸ್ ಬ್ಯಾಕ್ ಟಗರು ಪಲ್ಯ ಸಿನಿಮಾಗೆ ಫಿಲ್ಮ್ ಫೇರ್ ಅವಾರ್ಡ್ ಗೆದ್ದು ಬಂದಿದ್ದಾರೆ ಸರ್. ಹೌದು, ಟಗರು ಪಲ್ಯ ಎಲ್ಲ ನೀವು ಥಿಯೇಟ್ರಲ್ಲಿ ನೋಡಿ, OTT ನೋಡಿ ನೀವು ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ರಿಂದ ಫಿಲ್ಮ್ ಫೇರ್ ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ಬಂದಿದೆ. ಇದು ಅವಾರ್ಡು ನಿಮಗೆ ಸೇರಿದ್ದು. ಮತ್ತೆ ನಮ್ಮ ಟಗರು ಪಲ್ಯ 100%. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಪೌಡರ್ ಚಿತ್ರದಲ್ಲೇ ಅಣ್ಣಾಚಿ ಅನ್ನುವಂತಹ ಒಂದು ಪಾತ್ರ ಮಾಡ್ತೀರಾ. ಹೇಳಿ ಅಣ್ಣಾಚಿ ಪಾತ್ರದ ಬಗ್ಗೆ. ಈ ಪೌಡ್ರಿಗೂ ನನಗೂ ತುಂಬ ಅವಿನಾಭಾವ ಸಂಬಂಧ. ನಿಮ್ಗೆ ಗೊತ್ತಿದೆ ಯಾಕೆ ಅಂತ ಅಲ್ವಾ? ಮೊದಲು ನಮ್ಮ ಪೌಡ್ರ್ ಹಾಕೊಳ್ಳಿ, ತಲೆ ಬಾಚ್ಕೊಳ್ಳಿ, ಸೂರ್ಯ ಬಂದಿತ್ತು. ಇದು ಜನಾರ್ದನ್ ಚಿಕ್ಕಣ್ಣ ಮತ್ತು ನಮ್ಮ ಕಾರ್ತಿಕ್ ಮತ್ತು ಯೋಗಿಯವರು ನಾವು ಸಿನಿಮಾ ಮಾಡ್ತೀವೋ ಬಿಡ್ತೀವಿ, ಯಾವಾಗ ಇಲ್ಲಿ ಅಲ್ಲಿ ಒಟ್ಟು ಪ್ರೋಗ್ರಾಮ್ ಏನೇನು ಆಗ್ತಿರ್ತದೆ KRG ಒಳಗೆ, ಅದು ಜಯಣ್ಣ ಕಂಪ್ನಿ, KRG ಕಂಪ್ನಿ, ಇದೆಲ್ಲ ಒಂಥರ ನಡೀತಾ ಇರ್ತದೆ. ಏನೇನು ಕತೆಗಳು ನಡೀತದೆ. ಈ ಕತೆ ತುಂಬ ಹಿಂದೆ ಹೇಳಿದ್ರು, ಅದ್ಭುತವಾಗಿದೆ ಅಂತ. ನನಗೆ ಭಾಳ ತುಂಬ ಕನ್ನಡ ಚಿತ್ರರಂಗಕ್ಕೆ ನನಗೆ ಒಂದು ಬೇರೆ ಥರದ ಯಾಕೆ ಮಜಲು ಅಂತ ಹೇಳ್ತೀನಿ. ಇದು ಸ್ಟೈಲೈಸೇಷನ್ನು ಹೌದು, ಎಕ್ಸಾಗರೇಷನ್ನು ಹೌದು. ಆಮೇಲಿಂದ ಒಟ್ಟು ಪೌಡ್ರನ್ನ ಟ್ರೀಟ್ಮೆಂಟ್ ಇದೆಯಲ್ಲ, ಅದು ಜನಾರ್ದನ್ ಚಿಕ್ಕಣ್ಣ ಓನ್ಲಿ 1 ಪೀಸ್ ನಮ್ಮ ಕನ್ನಡಕ್ಕೆ, ಒಂದೇ ಪೀಸ್ ಅದು. ಬೇರೆ ನಿಮಗೆ 100% ನಮ್ಮ ತಾಯಣ್ಣಿಗೂ ದೇವರಣ್ಣಿಗೂ ನಮ್ಮ ಮಂದಿಯವ್ರ ಮೇಲೆ ಹಣೆ ಕೇಳ್ತೀನಿ, ಇದು ವರ್ಲ್ಡ್ ವೈಡ್ ರೇಂಜಿಗೆ ಮಾಡಿದ್ದಾರೆ. ಅದರಲ್ಲಿ ನಾನು ಯಾವುದು ಎಕ್ಸಾಗ್ರೇಷನ್ ಹೇಳ್ತಾನೆ. ನೀವು ನೋಡ್ತಿರ್ತಾರೆ ಎಲ್ಲ ಈಗ ಈ ಸಿನಿಮಾ ಎಲ್ಲ ಅದೊಂದು ಚಟ ಆಗ್ಬಿಟ್ಟಿದೆ, ಎಲ್ಲ ಕೈಗೆ ಬಂದುಬಿಟ್ಟಿದೆಯಲ್ಲ. ಯಾವ್ಯಾವ ದೇಶದ್ದು, ಎಲ್ಲಿದು, ಕೊರಿಯನ್ನು, ಅದು ಇದು ಯಾವ್ಯಾವ್ದ್ರದ್ದು ನೋಡ್ತಿರ್ತೀವಿ. ಒಟ್ಟು ಒಟ್ಟು ಸಿನಿಮಾ ಡಿಸೈನ್ ಆಗ್ಬೋದು, ಒಟ್ಟು ಎಲ್ಲ ನಮ್ಮೆಲ್ಲ ಪಾತ್ರಗಳು ಆಗ್ಬೋದು, ದಿಗಂತ್ ಆಗ್ಬೋದು, ಅನಿರುದ್ಧು, ಶರ್ಮಿಳಾ ಮಾಂಡ್ರೆ ಸಿಕ್ಕಾಪಟ್ಟೆ ದುನಿಯಾ ವಿಜಯ್ ರೇಂಜ್ ಫೈಟ್ ಮಾಡಿದ್ದಾಳೆ. ಅಯ್ಯೋ ರಾಮ್ನೆ, ನಾನು ಡಬ್ಬಿಂಗಲ್ಲಿ ನೋಡಿ ಇದು ಯಾವಾಗ ಕಲ್ತ್ಕೊಂಡಮ್ಮ ನೀನು ಅಂತ. ಹಂಗೆ ತಿರುಗಿಸಿ ಎಲ್ಲ ಹೊಡೆದಾಕ್ಬಿಟ್ಟವಳು ಎಲ್ಲರಿಗೂ. ಅವರೆಲ್ಲ ಇರಾನಿಗಳು ಕಾಲೇಜ್ ಸ್ಟೂಡೆಂಟ್ ಬಂದಿದ್ರು, ಒಂದು 20 ಜನಕ್ಕೆ ಒಂದೇ ಸರಿ ಹೊಡೆದವಳು, ಲೆಕ್ಕ ಹಾಕೊಳ್ಳಿ.
ಅಲ್ಲ ಬಿಟ್ಕೊಂಡು ಬೌಡ್ರನ್ನ ಬಿಟ್ಕೊಂಡು ಸರಿಗೆ ಆ ಥರದ್ದು ಧನ್ಯರಾಮು ಖುಷಿ ಆಗುತ್ತೆ ನಮಗೆ. ಧನ್ಯರಾಮ್ ನಮ್ಮ ಟೀಮ್ಗೆ ಸೇರ್ಕೊಂಡಿದ್ದೆ, ಯಾಕೆಂದರೆ 3ನೇ ತಲೆಮಾರು ಅಣ್ಣವರು ಫ್ಯಾಮಿಲಿ. ಎಷ್ಟು ನೀನು ಕರ್ನಾಟಕ ಜನತೆ ಆಶೀರ್ವಾದ ಮಾಡ್ತಾನೇ ಇದ್ದೀರಾ, ನಮಗೂ ಸ್ವಲ್ಪ ಮಾಡಿದ್ದೀರಾ, ಇಲ್ಲ ಅಂತಲ್ಲ. ಆಮೇಲಿಂದ ನಮ್ಮ ರವಿಶಂಕರ್ ಗೌಡ್ರು ಇದ್ದಾಗ ನಮಗೆ ಹಾಡಿಗೆ, ಕೊರತೆಗೆ, ತರಲೆಗೆ ದೇವರನ್ನೇ ಕೊರತೆ ಇರಲ್ಲ. ಅವ್ರ ಫೋನ್ ದಿನಕ್ಕೆ ಒಂದು 25 ಫೋನ್ ಬರ್ತವೆ. ಆಕಾಶ ದೀಪವು ನಾವು ಕೇಳ್ತಾನೆ ಇರ್ತೀವಿ. ಅದು ಕೇಳಿದ್ಮೇಲೆ ಗೌಡ್ರೆ ಇನ್ನೊಂದು ಯಾವ್ದಾನ ಹಾಡಿಡ್ರಿ ಇರ್ತೀವಿ. ಅದನ್ನು ನಮಗೆ ಯಾವಾಗ ನನಗೊಂದು ಸ್ವಾರ್ಥ ಇತ್ತು, ಕರ್ನಾಟಕದ ಮೂಲೆಯಿಂದ ಕಲಾವಿದರು ಬರಬೇಕು. ಅದು ಮಂಗಳೂರು ಆಗ್ಬೋದು, ಕಾರವಾರ ಆಗ್ಬೋದು, ಬಿಜಾಪುರ ಆಗ್ಬೋದು, ಹುಬ್ಳಿ, ಧಾರವಾಡ, ಈ ನಮ್ಮ ಈ ದೇವನಹಳ್ಳಿಯಿಂದ ಈ ಸೈಡ್ ಹೋಗ್ಬಿಟ್ರೆ ನಮ್ಮದು ತೆಲುಗು ಬೆಲ್ಟ್ನವರು ಒಬ್ಬರು ಬಂದಿರಲಿಲ್ಲ ಅವಾಗ. ಇದು ಗುಬ್ಬಿ ಹಿರಣ್ಣ ತುಮಕೂರು ಡಿಸ್ಟಿಕ್ ಬಿಟ್ಟರೆ ಕಲಾವಿದಗಳೇ ಬಂದಿರಲಿಲ್ಲ. ಅಂಥದ್ದು ಬಿಜಾಪುರದಿಂದ ನಮಗೆ ದೇಶಪಾಂಡೆ ಸಿಕ್ಕಿರೋದು ನಿಜವಾಗ್ಲೂ ಸ್ವಲ್ಪ ಮಿಸ್ ಆಗಿದ್ರೆ ಗೊತ್ತಿಲ್ಲ. ಮರಾಠಿ ಗಿರಾಟಿಗೆ ಹೋಗ್ಬಿಡೋನು, ದಿನಾಸಮ್ ಕಲ್ತ್ಕೊಂಡು ನೋಡಕ್ಕೆ ಬೇರೆ ನವಾಜುದ್ದೀನ್ ಸಿದ್ದಿಕಿ ಥರ ಅವನೇ ಭಯಂಕರ ನಟ ಬೇರೆ. ಮರಾಠಿ ಗಿರಾಟಿ, ಹಿಂದಿ ಯಾಕಂದ್ರೆ ಬಿಜಾಪುರದವರೆಲ್ಲ ನಿಮ್ಗೆ 3 ಭಾಷೆ ಆರಾಮ್ಸೆ ಬರ್ತಾವೆ. ನಮಗೆ ತೆಲುಗು ಹೆಂಗೆ ಬರುತ್ತೋ ಅವ್ನಿಗೂ ಆರಾಮ 3-4 ಭಾಷೆ ಬರ್ತವೆ. ಅದು ನೀನಾಸಮ್ಗೆ ಹೋಗಿದ್ರಿಂದ ಏನೋ ಹಿಂಗೆ ಈ ಕಡೆಗೆ ಬಂದ ಇದ್ರೆ ಮರಾಠಿ ಗಿರಾಟಿ ಹೋಗಿ ಅವ್ರ ಜೊತೆಗೆ ಆಕ್ಟ್ ಮಾಡ್ಕೊಂಡು ಇದ್ಬಿಡೋನು. ನಿಜವಾಗ್ಲೂ ಅವ್ರು ಬಂದಿರೋದಾಗ್ಬೋದು. ಇನ್ನು ನಾಗಭೂಷಣ್, ಇದು ಮೈಸೂರು ಪ್ರತಿಭೆ, ಅಪ್ಪ ಟಗರ್ಪುರದ್ದು ಇದು. ಈ ಸಿನಿಮಾ ಡಾನು ದೇವ್ರಣ್ಣಗೆ ನಾನು ತಮಾಷೆ ಹೇಳ್ತಿಲ್ಲ, ಈ ಸಿನಿಮಾ ಡಾನ್ ಅವನೇ. ನಮ್ಮನ್ನೆಲ್ಲ ಹಾಕೊಂಡು ಕೆಡಬಿಟ್ಟು ದಜ ಲಾಸ್ಟ್ ಕೊನೆ ಸೀನ್ ನೋಡಿ ನೀವು ಹೆಂಗೆ ಯಾವ ರೇಂಜಿಗೆ ಬರ್ತಾನೆ, ಬ್ರೂಸ್ಲಿ ರೇಂಜಿಗೆ ಬರ್ತಾನೆ. ನಾವೆಲ್ಲ ಪ್ಯಾಕರು ಎಲ್ಲ ಅದನ್ನ ಹಂಗೆ ನೋಡ್ದಾಗ ಗೊತ್ಬಿಟ್ಟಿದ್ವಿ ಇದೇನು ಮಾಡ್ದ ಚಿಕ್ಕಣ್ಣ ಅಂದ್ಬಿಟ್ಟು ನಮಗೆ. ಇದು ನಿಜವಲ್ಲಿ ಹೇಳ್ತೀನಿ ಕೇಳಿ, ವರ್ಲ್ಡ್ ವೈಲ್ಡ್ ರೇಂಜ್ಗಿದೆ. ಇದನ್ನು ತಿರ್ಗಾ ಮಿಸ್ ಮಾಡ್ಕೊಂಡು ನೀವು ಕೈಯಲ್ಲಿ ಹೊಡ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ಮನೆ ಬರ ಎಲ್ಲ ಕೈಯಲ್ಲೇ ಮಾಡ್ಕೊಳ್ಳಿ ಅಂದ್ಬಿಡ್ತೀವಿ ನಾವು. ಬೇಡ, ಬನ್ನಿ ಥಿಯೇಟ್ರಿಗೆ ಬನ್ನಿ, ಒಳ್ಳೇದಾಯ್ತದೆ. ಏನೋ ಆಷಾಢದ್ದು ನಮ್ಗೆ ಒಳ್ಳೆ ಸೀಸನ್ನು, ದೊಡ್ಡ ಪಿಕ್ಚರ್ಗಳು ಬರ್ತಿದ್ದಾವೆ ಅಲ್ವಾ. ಭೀಮಾ ದ್ವಾಪರ ಯುಗದಿಂದ ಕೇಳಿಸ್ಕೊಂಡಿದ್ರೆ ಅದು ರೆಡಿ ಆಗ್ತಿದೆ. ಕೃಷ್ಣ ಪ್ರಣಯ ಸಖಿ, ಮ್ಯಾಕ್ಸು, ಈಗ ನಮ್ದು ಪೌಡರ್. ಇದನ್ನು ಆ ರೇಂಜ್ ಎಲ್ಲೂ ಮಿಸ್ ಆಗಲ್ಲ, ಎಲ್ಲೂ ಮಿಸ್ ಆಗಲ್ಲ. ಏನು ಬೆಣ್ಣೆ ಮುರುಕು ಮುದ್ದು ಇದ್ರ ಬಾಯಲ್ಲಿ ಹಿಂಗೆಲ್ಲ ಬರ್ತಾವ ಅನ್ಕೋತೀನಿ ನಿಮಗೆ. ನಮ್ಮ ಹೀರೋ ದಿಗಂತು ಈಗೇನು ಸ್ವಲ್ಪ ಬೆಳಗಾಗಿದ್ದಾನೆ, ಆದರೆ ಮುದ್ದು ಅದು. ಇವ್ರ ಬಾಯಲ್ಲಿ ಇಂಥವ್ರು ಹೇಳಿಸ್ಬಿಟ್ಟವ್ರ ಅಂತ ಜನಾರ್ದನ್ಗೆ. ಅನೀಶು, ಎಲ್ಲರೂ, ಇಡೀ ನಮ್ಮ KRG ಟೀಮಿಗೆ ನಾವು ತುಂಬ ಥ್ಯಾಂಕ್ಸ್ ಹೇಳಬೇಕಾಗ್ತದೆ, ಇಡೀ ತಂಡ. ಯಾಕೆ ಅಂತಂದರೆ ಈ ಥರದ್ದೊಂದು ಸ್ಟೈಲೈಸೇಷನ್ ಸಿನಿಮಾ ನಿಜವಾಗ್ಲೂ ಈ ಪ್ರಯತ್ನ ಮಾಡಿರಲಿಲ್ಲ, ಯೋಚನೆನೂ ಮಾಡಿರಲಿಲ್ಲ. ಒಂದು ಫಾರ್ಮೆಟ್ ನಮಗೆ ಯಾವಾಗ ಇರೋದು, ಹೌದಪ್ಪ ಒಂದಷ್ಟು, ಅದು ಬಿಟ್ಟು ಬೇರೆ ಥರದ ಪ್ರಯೋಗಗಳಾಗಿದ್ದಾವೆ. ಇದು ಪ್ರಾಯೋಗಿಕವಾಗೂ ಹೌದು, ಪ್ರದರ್ಶನಕ್ಕೆ ಮಟ್ಟದಲ್ಲೂ ಹೌದು, ಅದ್ರ ಜೊತೆಗೆ ಪ್ರೊಫೆಷ್ನಲ್ ಆಗಿ ನಮ್ಮ ಇಂಟರ್ನ್ಯಾಷನಲ್ ಕ್ಯಾಮ್ರಾಮನ್ ಅದ್ವೈತ್ ಅವರು ನಿಜವಾಗ್ಲೂ ಯಪ್ಪ ಅದು ಲೈಟಿಂಗ್ ಎಲ್ಲ ನೀವು ನಾವು ಒಂದು ರೀತಿ ನಮಗೆ ಒಂದು ರೀತಿ ಆಹಾ ಅಂತ ಹಿಂಗೆ ಆಂಗ್ಲ ಮಾಡ್ಕೊಂಡು ನಿಂತ್ಕೊಂಡ್ಬಿಡ್ಬೋದು, ಇಲ್ಲೆಲ್ಲ ಇದೀವಪ್ಪ ನಾವು ಅಂತ. ಅಷ್ಟು ಜನ ಪ್ರೊಫೆಷ್ನಲ್ ಮಾಡಿದ್ದಾರೆ ನಮ್ಮ KRG ತಂಡಕ್ಕೆ ಮತ್ತು ಇಡೀ ನಮ್ಮ ಟೀಮ್ಗೆ. ಬಂದಿರೋದಕ್ಕೆ ನೀವೆಲ್ಲರಿಗೂ, ನಮ್ಮ ಪತ್ರಕರ್ತರು ನೀವೆಲ್ಲರಿಗೂ, ಮತ್ತು ಮಾಧ್ಯಮದವ್ರಿಗೂ, ಅಕ್ಷರದವ್ರಿಗೂ, ದೃಶ್ಯದವ್ರಿಗೂ ಎಲ್ಲರಿಗೂ ನಿಮ್ಮೆಲ್ಲರ ಸಪೋರ್ಟು, ಸಹಾನುಭೂತಿ, ಪ್ರೋತ್ಸಾಹ ಒಂದು ಬೇರೆ ಥರದ್ದು ಇದರಿಂದ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಎಲ್ಲ ಕೇಕ್ ಹಾಕಿದ್ರಪ್ಪ ಹುಡುಗಿರೇ ಕಾಣ್ತೀರಿ, ಯಾಕೋ ಹುಡುಗರೇ ಚಕ್ಕರಕ್ಕೆ ಬಂದಿದ್ದೀರಾ? ಅಯ್ಯೋ ನಿಮ್ಮ ಇವ್ರು ಯಾರೋ ಕೈ ಆಡಿಸ್ತಾರಿಲ್ಲ. ಅಮ್ಮಮ್ಮ ಮಿಸ್ ಮಾಡಬೇಡಿ, ಎಲ್ಲರೂ ಒಬ್ರಿಬ್ರಿಗೆ ಹೇಳ್ಬೇಕು, 2-3 ಹೇಳ್ಬೇಕು, ಹಂಗೆ ಗುಂಪಕ್ಕೆ ಬತ್ತಿರ್ಬೇಕು. ಸುಮ್ಮನೆ ಕ್ಯಾಕ್ ನಗ್ತಿರ್ತೀರ, ಆಮೇಲೆ ಭಯ ಬಿದ್ದು ಹೋಗ್ತೀರಾ ಕೊನೆಗೆ. ಆಮೇಲಿಂದ ಈ ಕತೆ ನಾನು ಪೂರ್ತಿ ಹೇಳ್ಬಿಡೋಣ ಅಂದ್ಕೊಂಡೆ, ಜನ ಅದನ್ನು ಕಣ್ಣು ನೋಡ್ಬಿಟ್ರು, ಔಷಧಿಬಿಟ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಯಾಕಪ್ಪ ಸಾರಿ ಸರ್, ಹೇಳಿ ಸರ್. ಥ್ಯಾಂಕ್ ಯು. ಸರ್ ಆಕ್ಚುಲಿ ನೀವು ವೇದಿಕೆ ಮೇಲೆ ಇರಬೇಕು. ನೆಕ್ಸ್ಟ್ ಗೆಸ್ಟ್ ನ ಕರೆಯೋದು ಒಂದು ವಚನ, ಒಂದು ಭಾಷೆ ತಗೋತೀನಿ. ಹೌದಾ? ಕಮಾನ್, ಎಲ್ಲರೂ ಹಿಂಗೆ ಕೈ ಇಟ್ಕೊಳ್ಳಿ, ಹಿಂಗೆ ಎಲ್ಲರೂ ಪ್ಲೀಸ್. ಎಂತದೇ ನಿಮ್ಮ ದುಡ್ಡು ನಮ್ಮ ತಾಣ ಕೇಳೋದು, ಹಿಂಗೆ ಕರ್ರಪ್ಪ ಎಲ್ಲ ಹಿಂಗಂದ್ಬಿಟ್ಟು ಹಿಂಗೆ ಇಟ್ಕೊಳ್ಳಿ ಎಲ್ಲರೂ ಹಿಂಗೆ.
ಕೊಟ್ಟ ಮಾತನು ತಪ್ಪಲಾರೆನೋ, ಪೌಡರ್ ಬಗ್ಗೆ ಯೋಚನೆ ಮಾಡುವೇನೋ, ಆಗಸ್ಟ್ 23 ತಪ್ಪದೆ ನಾನು ಸಿನಿಮಾವನ್ನು ನೋಡೋದು ಖಂಡಿತ. ಆಗಸ್ಟ್ 23 ತಪ್ಪದೆ ನಾನು ಪೌಡರ್ ಸಿನಿಮಾ ನೋಡೋದು ಖಂಡಿತ. ಹೇಳ್ರಿ ಯಾಕ್ರಿ ಅಯ್ಯೋ ಖಂಡಿತ. ಆಗಸ್ಟ್ 23 ಪೌಡರ್ ಸಿನಿಮಾವನ್ನು ನೋಡುವುದು ಖಂಡಿತ ಅಲ್ವಾ? ಅದ್ರ ಶಾಪ ದೇವ್ರೆ ಶಾಪಕ್ಕೆ ಬರೀ ಕೈ ನೋಡ್ಕೊಂಡಿರ್ಬೇಕಾಗತ್ತೆ ಜೀವನ ಪೂರ್ತಿ. ಇಲ್ಲಿ ನೋಡ್ಕೋಬೇಕಾರೆ ಈ ರೇಂಜ್ಗೆ ಇರುತ್ತೆ, ಈ ರೇಂಜ್ ಬರುತ್ತೆ, ಮತ್ತು ಈ ರೇಂಜ್ ಬಂದ್ಬಿಡುತ್ತೆ. ಬೇಡ ಬೇಡ ಬೇಡ, ದಯವಿಟ್ಟು ಥಿಯೇಟ್ರಿಗೆ ಬನ್ನಿ, ಎಲ್ಲ ಕನ್ನಡ ನೋಡಿ ಎನ್ಕರೇಜ್ ಮಾಡಿ. ನೀವು ಬೆಳೆಸಿದ್ರೆ ಬೆಳೆಯುತ್ತೆ, ಇಲ್ಲ ಅಂತಂದರೆ ಬೋನ್ಶಾ ಗಿಡ ಬಿಡ್ತೀವಿ. ಬೋನ್ಶಾ ಗಿಡ ಅಂದ್ಬಿಟ್ಟು ಅಲ್ಲೇ ಬೆಳ್ಕೊತೀವಲ್ಲ ಹಿಂಗೆ, ಹಂಗಾಗ್ತೀವಿ. ಎತ್ತರಕ್ಕೆ ಬೆಳಿಬೇಕು. ಥ್ಯಾಂಕ್ ಯು ಸೋ ಮಚ್ ಜನಾರ್ದನ್ ಸರ್. ಆಕ್ಚುಲಿ ನೀವು ವೇದಿಕೆ ಮೇಲೆ ಇರಬೇಕು ಸರ್. ಯಾಕಪ್ಪ? ಒಂದು ರಿಕ್ವೆಸ್ಟ್ ಸರ್. ನಮ್ಮ ಸಿನಿಮಾ ಡಾನು, ನಾನು ತಮಾಷೆ ಮಾಡ್ತಿಲ್ಲ, ದೇವ್ರನ್ಗೂ ಅಬ್ಬರಿಸಿ ಬಬ್ಬರಿದ್ ಬಿಟ್ಟಿದ್ದಾನೆ. ನಟನೆಗೆ ಡಾನು ರಂಗಣ್ಣ. ಮೊದಲಿಗೆ ಎಲ್ರಿಗೂ ನಮಸ್ಕಾರ. ಈ ಸಿನಿಮಾ ಮಾಡೋದಕ್ಕೆ ನನಗೆ ಮೊದಲು ಕಾರಣ ಅಂತಂದರೆ ಕಾರ್ತಿಕ್ ಅವರು. ನಾವು ಟಗರು ಪಲ್ಯ ರಿಲೀಸ್ ಟೈಮಲ್ಲಿ ಹಾಗೆ ಗುರು ಒಂದು 5-6 ದಿನ ಸುಮ್ಮನೆ ಮಾಡು ಗುರು, ತುಂಬ ಚೆನ್ನಾಗಿದೆ ಸಿನಿಮಾ, ಹಂಗೆ ಹಿಂಗೆ ಅಂತೆಲ್ಲ ಹೇಳಿ, ಅಲ್ಲೇ ಬೇಕಾದ್ರೆ ಇಲ್ಲೇ ಚಿಕ್ಕಣ್ಣಿದ್ದಾರೆ ಪಕ್ಕದಾಗ ಕರ್ಕೊಂಡೋಗ್ಬಿಟ್ಟು ಹಂಗೆ ಕತೆ ಕಳ್ಕೊಂಬಂದ್ಬಿಟ್ಟು ಒಂದು 5 ನಿಮಿಷ ಹಂಗೆ ಹಿಂಗೆ ಅಂತೆಲ್ಲ ಹೇಳಿ ಹಂಗೆ ಲಾಕ್ ಮಾಡಿದರು. 5-6 ದಿನ ಅಂತ ಹೇಳಿದ್ರು, ಆಮೇಲೆ 15 ದಿನ ಮಾಡಿದ್ರು, ಇರಲಿ. ಈಗ ಅದನ್ನೆಲ್ಲ ವಿಜುವಲ್ಸ್ ಎಲ್ಲ ನೋಡಿದಾಗ ಭಾಳ ಖುಷಿ ಆಗುತ್ತೆ. ಸಿನಿಮಾ ತುಂಬ ಚೆನ್ನಾಗಿದೆ. ಅಂದರೆ ಅದೊಂದು ಹುಚ್ಚಾಟ ಇದೆ ಸಿನಿಮಾದಲ್ಲಿ, ಅದು ನಿಮ್ಗೆ ನೋಡಿದ್ರೆ ಕಾಣುತ್ತೆ ಅದು. ಮತ್ತು TVF ನಾನು ಒಬ್ಬ ಅಂದರೆ ಯೂಟ್ಯೂಬ್ ವೀಡಿಯೋಗಳು ಮಾಡ್ಕೊಂಡು ಈ ಥರ ಬಂದವನು. ಸೊ ಹಂಗಾಗಿ ಆ ಟೈಮಲ್ಲಿ ನಮಗೆ TVF ಒಂದು ದೊಡ್ಡ ಇನ್ಫ್ಲುಯೆನ್ಸ್ ಅದು. ಆವಾಗ ಅವ್ರ ಕ್ಯೂಟಿಯಪ್ಪ ವೀಡಿಯೋಸು ಆ ಥರದ್ದೆಲ್ಲ. ಮತ್ತು ಇಷ್ಟು ದೊಡ್ಡ ಸ್ಟಾರ್ ಕಾಸ್ಟ್ ಇದೆ. ಸೊ ಪ್ರತಿಯೊಬ್ಬರು ಅದು ಅಷ್ಟು ಚೆನ್ನಾಗಿ ಅಂದರೆ ನಿಮ್ಮನ್ನು ರಂಜಿಸ್ತಾರೆ. ಇಡೀ ಸಿನಿಮಾ ತುಂಬ ಇನ್ನೇನು ಹೇಳ್ಬೇಕು ಗೊತ್ತಿಲ್ಲ. ಅಮಿತ್ ಏನಾರು ಕೇಳಿದ್ರೆ ಹೇಳ್ತೀನಿ. ಪೌಡರ್ ನಂಗೂ ಕೊಡ್ತೀರಾ ಸರ್? ಓಕೆ. ಆಕ್ಚುಲಿ ಈ ಕಾಂಬೋಗೆ ನಿಮ್ಮಿಬ್ಬರಿಗೆ ಇನ್ನೊಂದು ಹೇಳ್ಬಿಡ್ತೀನಿ. ಹೇಳಿ ಸರ್. ಈಗ ಈ ಸಿನಿಮಾ ಒಪ್ಕೊಳ್ಳೋಕೆ ಇನ್ನೊಂದು ಕಾರಣ ಏನು ಅಂತಂದ್ರೆ ದಿಗಂತ್ ಅವರು. ಹೇಳ್ತೀನಿ ಯಾಕೆ ದಿಗಂತ್ ಯಾಕೆ ಅಂತ ಹೇಳ್ತೀನಿ ಕೇಳಿ. ಸ್ಕೂಲು ಕಾಲೇಜಿಂದ ಅವ್ರನ್ನ ನೋಡ್ತಾ ಬೆಳೆದವರಲ್ಲ ನಾವು. ಯಾವ ಕಾಲದಿಂದ ಇವ್ರ ಸಿನಿಮಾಗಳು ನೋಡಿದ್ದೀವಿ. ಅವರು ಸ್ಕೂಲ್ ಸ್ಟೂಡೆಂಟ್ ಅವಾಗಿಂದ ಇಂಥ ಒಬ್ಬ ಸೀನಿಯರ್ ಕಲಾವಿದರ ಜೊತೆ ಆ್ಯಕ್ಟ್ ಮಾಡೋದು, ಓಕೆ ನಮಗೊಂದು ಚಾನ್ಸ್ ಸಿಗುತ್ತೆ ಅಂದಾಗ ಯಾಕೆ ಬಿಡೋದು ಅಂತ 1947. ಬಟ್ ನೋಡಿ ಇನ್ನೂ ಹಾಗೆ ಇದ್ದಾರೆ. ಅವರ ಏನು ಆ ತಾರುಣ್ಯದ ರಹಸ್ಯವನ್ನ ತಾವು ನಮ್ಗೆ ಹೇಳ್ಬೇಕು. ಯಾರು? ಹೌದು ಖಂಡಿತ. ಅದು ಆಮೇಲೆ ಬರ್ತೇನೆ. ಅದು ಯಾರು ಯಾವ ಥರ ಕಾಂಪ್ಲಿಮೆಂಟ್ ಕೊಡ್ಬೇಕು ಹಂಗೆ ಕೊಡಬೇಕು. ಗೌಡ್ರಿ ಯಾವ್ದು ಗೌಡ್ರಿ ಒರಿಜಿನೇಟ್ ಮಂಡ್ಯ ರೇಂಜ್ ಹೇಳ್ಬಿಡಿ ಗೌಡ್ರಿ. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಡೈಲಾಗ್ ಸಿನಿಮಾದಲ್ಲಿ ಶೂಟ್ ಮಾಡ್ತಿರ್ತಾರೆ, ಹೆಂಗೋ ಹೇಳ್ಬಿಡ್ತೀವಿ. ಅದು ಆಚೆ ಬಂದಾಗ ಮತ್ತೆ ಹೇಳು ಅಂದಾಗ ತುಂಬ ಸಂಕೋಚ ಆಗ್ಬಿಡುತ್ತೆ. ಅದು ವರ್ಜಿನಿಟಿ ಕಳ್ಕೊಳ್ಳೋ ಅರ್ಜೆಂಟಲ್ಲಿ ವರ್ಜಿನಾಲಿಟಿ ಕಳ್ಕೊಬಾರ್ದು ಅನ್ನೋದು. ಅರ್ಥ ಆದವ್ರು ಮಾತ್ರ ನಗ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಿದೆ. ಇವತ್ತು ನಮ್ಮ ಪೌಡರ್ ಸಿನಿಮಾ ಇದೆ, ಆಗಸ್ಟ್ 23ನೇ ತಾರೀಕು ಬಿಡುಗಡೆ ಆಗ್ತಿದೆ ಇದಕ್ಕೆ. ಯಾಕೆಂತಂದರೆ ನಮ್ಮ KRG ಕಾರ್ತಿ ಆಗಿರ್ಬೋದು, ಯೋಗಿ ಆಗಿರ್ಬೋದು, ಆ ಥರದೊಂದು ಟೀಮ್ನ ಕ್ರಿಯೇಟ್ ಮಾಡ್ತಾರೆ. ಒಂದು ಟೆಕ್ನಿಕಲ್ ಟೀಮ್ ಆಗಿರ್ಬೋದು, ಇನ್ನೊಂದು ಆರ್ಟಿಸ್ಟ್ಗಳ ಟೀಮ್ ಆಗಿರ್ಬೋದು. ಬಂದರೆ ಅದು ಜಾತ್ರೆ ಥರ ಇರಬೇಕು. ಅದು ಶೂಟಿಂಗಲ್ಲಿ ಆಗಿರ್ಬೋದು ಅಥವಾ ಸುಮ್ಮನೆ ಕೂತಿರ್ಬೋದು. ಇಡೀ ಸೆಟ್ಟನ್ನು ಗಲ 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 ಅಂತ ಇಟ್ಬಿಡ್ತಾರೆ. ಸೊ ನಮಗೆ ಬೆಳಗ್ಗೆದ್ದು ಶೂಟಿಂಗ್ ಬರೋಕ್ಕೆ ಒಂಥರ ಉತ್ಸಾಹ, ಎಲ್ಲಿಂದ ಉತ್ಸಾಹ ಬಂದ್ಬಿಡುತ್ತೆ. ಎಲ್ಲ ಸೇರ್ತೀವಲ್ಲ, ಅಲ್ಲಿ ಬಂದೆಲ್ಲ ಜಾಲಿಯಾಗಿ ಆ್ಯಕ್ಟ್ ಮಾಡೋದ್ರ ಜೊತೆಗೆ ಎಲ್ಲರೂ ಮಾತಾಡಿಕೊಂಡು ಇಡೀ ದಿನನ ಎಂಜಾಯ್ ಮಾಡ್ತೀವಲ್ಲ ಅಂತ. ಸೊ ಅಂಥ ಒಂದು ಟೀಮ್ ಈ ಪೌಡರ್ಗೆ ಸೇರಿದೆ. ಅದ್ರ ಜೊತೆಗೆ ಒಂದು ಒಳ್ಳೆ ಮನೋರಂಜನೆ ಚಿತ್ರ ನೀಡಬೇಕು ಅನ್ನೋದು KRGಯ ಉದ್ದೇಶ ಆಗಿತ್ತು. ಸೊ ಆಗಿಂದ ಅವರು ಪ್ರೊಡಕ್ಷನ್ ಶುರು ಮಾಡಿದಾಗಲಿಂದನೂ ಕೂಡ ಒಳ್ಳೊಳ್ಳೆ ಸಿನಿಮಾಗಳನ್ನೇ ಕೊಡ್ತಾ ಬಂದಿದ್ದಾರೆ. ಇದಂತೂ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್. ರಘುವಣ್ಣ ಹೇಳ್ದಂಗೆ ಇಡೀ ವರ್ಲ್ಡ್ ವೈಡ್ ನೋಡುವಂಥ ಸಿನಿಮಾ ಇದು.
ಅಷ್ಟು ಅದ್ಭುತವಾಗಿ ಮೂಡಿಬಂದಿದೆ. ನಮ್ಮ ಜನಾರ್ದನ್ ಚಿಕ್ಕಣ್ಣ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ ಇಡೀ ಸಿನಿಮಾನ. ನಮ್ಮ ಅದ್ವೈತ್ ಅಂತೂ ಎಕ್ಸ್ಟ್ರಾಡಿನರಿ ಈ ವಿಷಯದಲ್ಲಿ. ರಘುಣ್ಣ ಹೇಳ್ದಂಗೆ ನಾವು ಯಾವುದೇ ಮೂಲೆಯಲ್ಲಿ ನಿಂತರೂ ಚೆನ್ನಾಗಿ ಕಾಣಿಸ್ತಿರ್ತೀವಿ. ಇನ್ನು ದೂದ್ ಬೇಡ ಕಾಮಿಡಿ ಬೇಡ ಆಗಿದ್ದಾರೆ ಇದರಲ್ಲಿ. ಸೊ ಧನ್ಯವಾದಗಳು ನಾವೆಲ್ಲ. ಯಾಕೆಂದರೆ ಅಣ್ಣ ಹೇಳ್ದಂಗೆ ಮನೆಯ 3ನೇ ತಲೆಮಾರು ಈ ಚಿತ್ರದಲ್ಲಿ ನಮ್ಮ ಜೊತೆ, ನಾವು ಅವ್ರ ಜೊತೆ ಇರೋದು ಒಂದು ಖುಷಿ. ಇನ್ನು ಶರ್ಮಿಳಾ ಪೂನ್ರಾಜ್ ಕನ್ನಡದ ಲೇಡಿ ಜಾಕಿ ಚೈನ್ ಆಗಿದ್ದಾರೆ ಈ ಸಿನಿಮಾದಿಂದ. ಇನ್ನು ಅಲ್ಲೇ ಹೇಳ್ದಂಗೆ ನಮ್ಮ ಗೋಪಾಲ್ ದೇಶಪಾಂಡೆ ಅದ್ಭುತವಾದ ಪ್ರತಿಭೆ, ಬಹಳ ತುಂಬಿದ ಪ್ರತಿಭೆ. ಇದು ಸ್ವಲ್ಪ ಮಿಸ್ ಆಗಿದ್ರು ರಾಜ್ಯ ಬಿಟ್ಟು ಹೊರಟೋಗ್ತಿತ್ತು ಅಂತ ಹೇಳ ಸತ್ಯ. ಇವತ್ತೊಂದು ಕಾಮಿಡಿ ಆಯ್ತು ಅವ್ರದ್ದು. ಅಲ್ಲೆಲ್ಲ ಬರ್ತಾ ಇಲ್ಲಿ ಕೆಳಗಡೆ ಸಿಗಾಕೊಂಡು ಚಪ್ಪಲಿ ಹರಿದೋಯ್ತು ಅವ್ರದ್ದು. ಅವರು ಫಸ್ಟ್ ಬರಿಗಾಲಲ್ಲಿ ಬಂದರು. ಅವ್ರು ನೋಡ್ಕೊಂಡು ರಘುವಣ್ಣ ಚಪ್ಪಲಿ ಬಿಟ್ಬಿಟ್ಟು ಬಂದರು. ರಘುವಣ್ಣ ನೋಡ್ಕೊಂಡು ನಾಗ ಚಪ್ಪಲಿ ಬಿಟ್ಬಿಟ್ಟು ಬಂದ. ನನಗಿದು ಬಿಚ್ಚಕ್ಕಾಗಲೇ ಇಲ್ಲ, ಅಷ್ಟು ಕಷ್ಟ ಆಗಿತ್ತು. ಇದೇನು ಇಂಥ ಕೆಲಸ ಮಾಡ್ಬಿಟ್ರಲ್ಲ ಅಂತ ನಾನು ಜನಾರ್ದನ್ ಇಬ್ಬರು ಮಾತಾಡ್ಕೊತಿದ್ವಿ. ಇವ್ರು ಬಿಚ್ಚಿಬಿಟ್ಟು ನಮ್ಗೆ ಶಿವನೇ ಬಿಚ್ಚಕ್ಕಾಗಲ್ಲ, ಹೆಂಗಪ್ಪ, ಯಾರು ನೋಡಿದವ್ರು ಏನು ಅನ್ಕೊಳ್ಳಲ್ಲ, ದೊಡ್ಡವ್ರು ನೋಡಿ ಎಷ್ಟು ಚೆನ್ನಾಗಿ ಮರ್ಯಾದೆ ಕೊಟ್ಟು ಸ್ಟೇಜ್ ಮೇಲೆ ಎತ್ತಿದ್ದಾರೆ, ಇವ್ರಿಗೇನು ಬಂದಿರೋದು, ಇವನು ಶಿವನೇ ಹಾಕೊಂಡೋಗ್ತಾ ಸ್ಟೇಜ್ ಮೇಲೆ ಎತ್ತಾ ಇದ್ದಾನಲ್ಲ ಅಂತ ಅನ್ಕೊಬಿಡ್ತಾರೆ ಅಂತ. ಈ ನಾಟಕದವರಲ್ಲ ನಮ್ಗೆ ಸಮಸ್ಯೆ, ಸ್ಟೇಜ್ ನೋಡಿದ ತಕ್ಷಣ ಅದೊಂಥರ ಭಯ. ಸೊ ಹಂಗಾಗಿ ದಯವಿಟ್ಟು ಯಾರು ತಪ್ಪು ತಿಳ್ಕೊಬಿಡಿ. ಸೊ ದಯವಿಟ್ಟು ಆಗಸ್ಟ್ 23ನೇ ತಾರೀಕು ಇದರ 2ರಷ್ಟು 3ರಷ್ಟು 4ರಷ್ಟು ಜನ ನಮ್ಮ ಥಿಯೇಟರ್ಗೆ ಬಂದು ಕನ್ನಡ ಸಿನಿಮಾವನ್ನು ನೋಡಿ. ಅಣ್ಣ ಹೇಳ್ದಂಗೆ ಭೀಮ, ಕೃಷ್ಣ ಎಲ್ಲರೂ ಬರ್ತಾ ಇದ್ದಾರೆ. ಸೊ ಅದ್ರ ಜೊತೆಗೆ ನಮ್ಮ ಪೌಡ್ರು ಬರ್ತಾ ಇದೆ. ಎಲ್ಲ ಕನ್ನಡ ಚಿತ್ರಗಳನ್ನು ನೋಡಿ, ನಮ್ಮ ದುನಿಯಾ ವಿಜಯ ಸಿನಿಮಾ ನೋಡಿ ಯಶಸ್ವಿ ಮಾಡಿಕೊಡಿ, ನಮ್ಮ ಗಣಪನ ಸಿನಿಮಾ ನೋಡಿ ಯಶಸ್ವಿ ಮಾಡಿಕೊಡಿ, ನಮ್ಮ ಪೌಡ್ರು ಸಿನಿಮಾ ನೋಡಿ ಯಶಸ್ವಿ ಮಾಡಿಕೊಡಿ. ಎಲ್ಲ ಕನ್ನಡ ಸಿನಿಮಾಗಳನ್ನ ನೋಡಿ. ಇವತ್ತಿನ ಸ್ಥಿತಿ ಎಲ್ಲರಿಗೂ ಗೊತ್ತಿರುವಂಥದ್ದೇ. ನಮ್ಮದು ಕರ್ನಾಟಕದಲ್ಲಿ ಒಂದೇ ಅಲ್ಲ, ಇಡೀ ಭಾರತ ಚಿತ್ರರಂಗದಲ್ಲಿ ಅದಾಗಿದೆ ಅಂತ ಎಲ್ಲರೂ ಮಾತಾಡ್ತಾರೆ. ಇದಾಗಕ್ಕೆ ಬಿಡಬೇಡಿ, ಯಾಕೆಂದರೆ ಇದೊಂದು ಉದ್ಯಮ. ಈ ಉದ್ಯಮದಲ್ಲಿ ತುಂಬ ಜನ ಇದನ್ನೇ ಕಾಯಕಂತ ನಂಬಿಕೊಂಡು ಸಂಸಾರನ ಕೆಟ್ಕೊಂಡಿದ್ದಾರೆ, ಅದೇ ನಂಬಿ ಜೀವನ ಮಾಡ್ತಿದ್ದಾರೆ. ಸೊ ಹಾಗಾಗಿ ರಘುವಣ್ಣ ಹೇಳ್ದಂಗೆ ಬರೀ ಮೊಬೈಲಲ್ಲೇ ನೋಡಿಕೊಂಡು ಅಲ್ಲೇ ಎಲ್ಲೋ ಯಾವುದೋ ಮೂಲೆಯಲ್ಲಿ ಕೂತ್ಕೊಂಡು ನೋಡಿಕೊಂಡು ಸಿನಿಮಾ ಉದ್ಯಮವನ್ನು ನಾಶ ಮಾಡಬೇಡಿ. ದಯವಿಟ್ಟು ಮುಂಚೆ ಹೇಗೆ ಬಂದು ಹಬ್ಬ ಮಾಡ್ತಿದ್ದೋ ಥಿಯೇಟ್ರಲ್ಲಿ, ಹಾಗೆ ಬಂದು ನಮ್ಮ ಥಿಯೇಟ್ರಲ್ಲಿ ಕನ್ನಡ ಸಿನಿಮಾವನ್ನು ನೋಡಿ ಹಬ್ಬ ಮಾಡಿ. ಎಲ್ಲ ಕಲಾವಿದರಿಗೆ, ಟೆಕ್ನಿಷಿಯನ್ಸ್ಗೆ, ಪ್ರೊಡ್ಯೂಸರ್ಸ್ಗೆ, ಇಡೀ ಸಿನಿಮಾ ಉದ್ಯಮಕ್ಕೆ ಎಲ್ಲರೂ ಕೂಡ ನೀವು ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊತೀನಿ. ಮತ್ತೊಂದು, ನಾನು 10th ರಣಧೀರ ಪಿಕ್ಚರ್ನ ಹಿಂಗೆ ಬಕೆಟಲ್ಲಿ ಮುಂದೆಗಡೆ ಸೀಟಲ್ಲಿ ಕೂತ್ಕೊಂಡು ನೋಡಿದ್ದಿದ್ದು, ಮೆಗಾ ಹಿಟ್ ಆಗ್ಬಿಟ್ಟಿತ್ತು. ಅದು ಬಿಟ್ಟರೆ ಈಗಲೇ ನಾವು ಪೌಡ್ರ್ ಚಿತ್ರನ ಇಲ್ಲಿ ಗಾಂಧಿ ಸೀಟಲ್ಲಿ ಕೂತ್ಕೊಂಡು ನೋಡಿದ್ದು, ಇದು ಮೆಗಾ ಹಿಟ್ ಆಗಿಬಿಡ್ಲಿ ಅಂತ ನನ್ನ ಒಂದು ಹಾಗೆ ಆಗುತ್ತೆ. ನಿಮ್ಮ ಆಶೀರ್ವಾದ, ಪ್ರೀತಿ ಹೀಗೆ ಇರಲಿ. ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೂ ಹಾಗೂ ನಮ್ಮ ಪತ್ರಿಕೋದ್ಯಮದ ಸ್ನೇಹಿತರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಹಾಗೆ ಈ ಸಿನಿಮಾವನ್ನು ಮತ್ತಷ್ಟು ನಮ್ಮ ಸಿನಿಮಾ ಅಂತಲ್ಲ, ಇಡೀ ಕನ್ನಡ ಸಿನಿಮಾದ ಬಗ್ಗೆ ಒಳ್ಳೊಳ್ಳೆ ಮಾತುಗಳನ್ನು ಹೇಳಿ ಇನ್ನೂ ಚೆನ್ನಾಗಿ ಅದನ್ನು ನೋಡಿ ಪ್ರೇರೇಪಿತರಾಗಿ ಕನ್ನಡ ಸಿನಿಮಾ ನೋಡೋದಕ್ಕೆ ಜನ ಬರುವಂತೆ ಎನ್ಕರೇಜ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು. ಅದು ತುಂಬ ಶರ್ಮಿಳಾ ಲೀ ಎಲ್ಲ ಕರ್ಸ್ಬಿಟ್ಟು ರಿಯಲಿ ಓದೇ ತಿಂದವ್ರಿಗೆ ಗೊತ್ತು. ಓಕೆ, ಫಸ್ಟ್ ಆಫ್ ಆಲ್ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಆ್ಯಕ್ಚುಲಿ ಈ ಸಿನಿಮಾ ಫಸ್ಟ್ ಟೈಮ್ ಜನಾರ್ದನ್ ಸರ್ ನಂಗೆ ಫೋನ್ ಮಾಡಿ ಈ ಸಿನಿಮಾ ಬಗ್ಗೆ ಹೇಳಿದರು. ಆ್ಯಂಡ್ ಸ್ಮಾಲ್ ಪಾತ್ರ ಬಗ್ಗೆ ಈ ಒಂದು ಜಿಸ್ಟ್ ಕೊಟ್ಟಿದ್ರು ಫೋನಲ್ಲಿ. ಅದಾದಮೇಲೆ ಅವ್ರಿಗೆ ಮೀಟ್ ಮಾಡಿ ಫುಲ್ ನರೇಷನ್ ಕೊಟ್ಟರು. ಆ್ಯಂಡ್ ಆನೆಸ್ಟ್ಲಿ ನನಗೆ ತುಂಬ ಐ ವಾಸ್ ವೆರಿ ಸ್ಕೇರ್ಡ್ ಈ ಪಾತ್ರ ಮಾಡಬೇಕಂತ. ಯಾಕಂದರೆ ಬಿಕಾಸ್ ಐ ಥಿಂಕ್ 4-5 ಸೀನ್ಸ್ ಇದೆ ಈ ಸಿನಿಮಾದಲ್ಲಿ, ದಟ್ ಫುಲ್ ಆ್ಯಕ್ಷನ್ ಸೀಕ್ವೆನ್ಸಸ್ ತುಂಬ ಇದೆ ಈ ಸಿನಿಮಾದಲ್ಲಿ. ಆ್ಯಂಡ್ ಫಾರ್ ಮೀ ಆಲ್ವೇಸ್ ನಂಗೆ ಒಂದು ಚಾಲೆಂಜ್ ಇತ್ತು, ಮೈಂಡಲ್ಲಿ ಇತ್ತು ಒಂದು ಆ ಥರ ಒಂದು ಪಾತ್ರ ಸಿಗಬೇಕಂತ. ಬಟ್ ಇಟ್ ಹ್ಯಾಸ್ ಟು ಬಿ ವಿತ್ ದ ರೈಟ್ ಟೀಮ್. ಸೊ ಆಬ್ವಿಯಸ್ಲಿ ನೋ ಬೆಟರ್ ದೆನ್ ನಮ್ಮ ಡೈರೆಕ್ಟರ್ ಜನಾರ್ದನ್ ಸರ್. ಆ್ಯಂಡ್ ಆಫ್ ಕೋರ್ಸ್ DOPs ಆರ್ ಆಲ್ಸೋ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಯಾಕಂದರೆ ಈ ಥರ ಸೀನ್ಸ್ ಶೂಟ್ ಮಾಡಬೇಕಂದ್ರೆ ಇಟ್ ಹ್ಯಾಸ್ ಟು ಲುಕ್ ಎಸ್ಥೆಟಿಕ್. ಅಂದರೆ ಸುಮ್ಮನೆ ಒಂದು ಲೇಡಿ ಡಾನ್ ಥರ ಬಂದು ಏನೋ ಡೂಪ್ ಎಲ್ಲ ಹಾಕಿ ಅದು ಚೆನ್ನಾಗಿ ಕಾಣಲ್ಲ ಅಂತ ನಾನೇ ಅವ್ರಿಗೆ ನಾನು ಅಡ್ವೈಸ್ ಮಾಡಿದೆ. ಸೊ ಲೆಟ್ ಮೀ ಟ್ರೈನ್ ಫಾರ್ ಇಟ್ ಆ್ಯಂಡ್ ಲುಕ್ ಗುಡ್ ಇನ್ ದ ಫಿಲ್ಮ್. ಸೊ ಅದ್ವೈತ ಆ್ಯಂಡ್ as well as ಶಾಂತಿ ಸಾಗರ್ ಅವರು, ಐ ಥಿಂಕ್ they've shot it very aesthetically. And of course ಈ ಸ್ಟೆಲಾರ್
ಮಲ್ಟಿ ಸ್ಟಾರರ್ ಕಾಸ್ಟ್. ಐ ಮೀನ್ ಆಫ್ ಕೋರ್ಸ್ ಪ್ರತಿಯೊಬ್ಬರು ಕ್ಯಾರೆಕ್ಟರ್ ಈ ಸಿನಿಮಾದಲ್ಲಿ ತುಂಬ ಟ್ಯಾಲೆಂಟ್ ಇದೆ, ದೇ ಆಲ್ ವೆರಿ ಟ್ಯಾಲೆಂಟೆಡ್ ಆ್ಯಕ್ಟರ್ಸ್. ಬಟ್ ಅದು ಬಿಟ್ಟು ವಿ ಹ್ಯಾವ್ ಟು ಸಿ ಆರ್ ಸ್ಟಾರ್ ಕಾಸ್ಟ್ ಆಫ್ ದ ಪ್ರೊಡ್ಯೂಸರ್ಸ್. ಯಾಕಂದರೆ ವಿ ಹ್ಯಾವ್ KRG which has Karthik, Arnab from TVF, Vijay Subramaniam who's creatively so involved, and Yogi as well. Yogi ಅವರು ಆಲ್ರೆಡಿ 20 ವರ್ಷ ಅಂತ ಗೊತ್ತು ಸಿನಿಮಾ ಇಂಡಸ್ಟ್ರಿಯಿಂದ. ಫ್ರಮ್ ವೇರ್ we have seen him from, I don't know, I think 2000 or something like that. Of course ದಿಗಂತ್ ಅವ್ರ ಜೊತೆ ನಾನು ಕೆಲಸ ಮಾಡಿ ತುಂಬ ಖುಷಿ ಆಯಿತು. This is almost my 6th film, 6ನೇ film I think, or I don't know, 4th film. I think almost 15 ವರ್ಷ ಅಂತ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ಬಟ್ ಸೊ ಇವರೆಲ್ಲ, ಐ ಮೀನ್ ಐ ನೋ ದೆಮ್ ಫಾರ್ ಮೆನಿ ಇಯರ್ಸ್ ನೌ. ಬಟ್ ಅಫ್ಕೋರ್ಸ್ ರಂಗಾಯಣ ರಘು ಸರ್, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ನಿಜವಾಗ್ಲೂ ಐ ಥಿಂಕ್ ಹೀಸ್ ಆ್ಯಕ್ಚುಲಿ ಒನ್ ಆಫ್ ದ ಬೆಸ್ಟ್ ಆರ್ಟಿಸ್ಟ್ ನಮ್ಮ ಇಂಡಸ್ಟ್ರಿಯಲ್ಲಿ ಬಂದಿದ್ದು. ಆ್ಯಂಡ್ ಇಟ್ಸ್ ಆಲ್ವೇಸ್ ಅ ಪ್ಲೆಷರ್ ವರ್ಕಿಂಗ್ ವಿತ್ ಹಿಮ್. ಅಂದರೆ ಅವ್ರು ನನ್ನ ಸೆಟ್ ಹೋದ ತಕ್ಷಣ ಐ ಡೋಂಟ್ ಈವನ್ ಫೀಲ್ ನಾನು ಶೂಟ್ಗೆ ಬಂದಿದ್ದೀನಿ. ಐ ಫೀಲ್ ಲೈಕ್ ಐ ಆಮ್ ಇನ್ ಅ ವೆರಿ ಕಂಫರ್ಟಬಲ್ ಎನ್ವೈರ್ಮೆಂಟ್, ಎಸ್ಪೆಷಲಿ ಅವರಿದ್ದಾಗ. ದೆನ್ ಆಫ್ ಕೋರ್ಸ್ ಧನ್ಯ, ಇದು ಫಸ್ಟ್ ಟೈಮ್ ಅವ್ರ ಜೊತೆ ಕೆಲಸ ಮಾಡಿ, ದ ನ್ಯೂ ಕ್ರಾಪ್ ಆಫ್ ದ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಸೊ ನಿಜವಾಗ್ಲೂ ಶಿ ಈಸ್ ವೆರಿ ಡೌನ್ ಟು ಅರ್ತ್ ಆ್ಯಂಡ್ ಶಿ ಡಸಂಟ್ ಕಮ್ ವಿತ್ ಕ್ವಾಮ್ಸ್ ಆನ್ ಸೆಟ್. ತುಂಬ ಚೆನ್ನಾಗಿದ್ದಾರೆ, ರಿಯಲಿ ಎಂಜಾಯ್ಡ್ ವರ್ಕಿಂಗ್ ವಿತ್ ಹರ್. ಆಫ್ ಕೋರ್ಸ್ ಅನಿರುದ್ಧ್ ಆಚಾರ್ ಅನ್ಕೊಂಡು ನೋಡಿದಾಗ ಐ ವಾಸ್ ಲೈಕ್, ಓ ಮೈ ಗಾಡ್, ಸಚ್ ಅ ಗುಡ್ ಆ್ಯಕ್ಟರ್ ಆ್ಯಂಡ್ ಇನ್ನೂ ಸಿನಿಮಾ ಮಾಡಬೇಕು. ಐ ವುಡ್ ಲವ್ ಟು ವರ್ಕ್ ವಿತ್ ಹಿಮ್. ಸೊ ಸೆಟಲ್ ಕ್ಲೈಮ್ಯಾಕ್ಸಲ್ಲಿ ಒಂದು ಸೀನ್ ಇದೆ ನಮ್ಮಿಬ್ಬರಲ್ಲಿ. ಐ ಥಿಂಕ್ ಇಟ್ ವಾಸ್ ಅ ವೆರಿ ಗುಡ್ ಸೀನ್. ಸೊ ರವಿಶಂಕರ್ ಅವ್ರ ಜೊತೆ ಐ ಥಿಂಕ್ 3ನೇ ಸಿನಿಮಾ ಮಾಡಿದ್ದೀನಿ. ಸೊ ಅಗೇನ್ ಇಟ್ ವಾಸ್ ರಿಯಲಿ ಲವ್ಲಿ ವರ್ಕಿಂಗ್ ವಿತ್ ಯು. ನಾಗಭೂಷಣ್ ಅವರು ಫಸ್ಟ್ ಟೈಮ್, ಬಟ್ ವಂಡರ್ಫುಲ್ ಆ್ಯಕ್ಟರ್ ಇಸ್ ವೆಲ್. ಸುಲೇಮಾನ್ ಸರ್, ವೆರಿ ನೈಸ್ ವರ್ಕಿಂಗ್ ವಿತ್ ಯು ಟು. ಬಟ್ ಐ ಥಿಂಕ್ ಓವರ್ ಆಲ್ ಈ ಸಿನಿಮಾ ಸ್ಕ್ರಿಪ್ಟ್ ತುಂಬಾ ಕಾಂಪ್ಲಿಕೇಟ್. ಐ ಸಾರಿ, ನನ್ನ ಕ್ಯಾರೆಕ್ಟರ್ ಹೆಸರು ಹೇಳ್ತಾ ಇದ್ದೀನಿ, ಸಾರಿ. ಸೊ ಸಾರಿ ದೇಶಪಾಂಡೆ ಸರ್, ಬಟ್ ಸಿನಿಮಾದಲ್ಲಿ ಅವ್ರ ಹೆಸರು ಸುಲೇಮಾನ್ ಅಂತ. ಸೊ ಐ ಥಿಂಕ್ ಐಮ್ ವೆರಿ ಲೈಕ್ ಇನ್ವಾಲ್ವ್ಡ್ ಈ ಪ್ರಾಜೆಕ್ಟಲ್ಲಿ. ನನ್ನ ಕ್ಯಾರೆಕ್ಟರ್ಸಲ್ಲಿ ನಿತ್ಯ ವಾಸ್ ಯೋರ್ ಕ್ಯಾರೆಕ್ಟರ್. ಸೊ ಐ ಥಿಂಕ್ ಐಮ್ ವೆರಿ ಸ್ಟಿಲ್ ಇನ್ ದ್ಯಾಟ್ ಝೋನ್. ಬಟ್ ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ದ ಸ್ಕ್ರಿಪ್ಟ್ ತುಂಬಾ ಕಾಂಪ್ಲಿಕೇಟೆಡ್ ಆಗಿತ್ತು. ಅಂದರೆ ಫಸ್ಟ್ ಟೈಮ್ ನಾನು ಕೇಳಿದಾಗ ನಾನು ಆ್ಯಕ್ಚುಲಿ ಜನಾರ್ದನ್ ಸರ್ಗೆ ಕೇಳಿದೆ, ಹೌ ವಿ ಗೋಯಿಂಗ್ ಟು ಶೂಟ್ ದಿಸ್ ಅಂತ. ಬಿಕಾಸ್ ಇಟ್ಸ್ ಎವ್ರಿ ಸೀನ್ ಇಸ್ ಸೋ ಡಿಫಿಕಲ್ಟ್ ಟು ಎಕ್ಸಿಕ್ಯೂಟ್. ಆ್ಯಂಡ್ ಐ ಥಿಂಕ್ ದ ಎಕ್ಸಿಕ್ಯೂಷನ್ ಪಾರ್ಟ್ ತುಂಬ ಚೆನ್ನಾಗಿ ಬಂದಿದೆ. ಇಟ್ಸ್ ವೆರಿ ಯೂನಿಕ್. ಐ ನೋ ಪ್ರತಿಯೊಬ್ಬರು ಆ್ಯಕ್ಟರ್ ಹೇಳ್ತಿದ್ದಾರೆ ನಮ್ಮ ಸಿನಿಮಾ ಚೆನ್ನಾಗಿದೆ, ಇಟ್ಸ್ ವೆರಿ ಯೂನಿಕ್, ಇಟ್ಸ್ ಡಿಫ್ರೆಂಟ್. ಬಟ್ ಐ ಥಿಂಕ್ ದಿಸ್ ಈಸ್ ಅ ವೆರಿ ನ್ಯೂ ಕೈಂಡ್ ಆಫ್ ಸಬ್ಜೆಕ್ಟ್. ಆ್ಯಂಡ್ ಅದಕ್ಕೆ ಐ ಥಿಂಕ್ ಐಮ್ ವೆರಿ ಎಕ್ಸೈಟೆಡ್ ಟು ಬಿ ಅ ಪಾರ್ಟ್ ಆಫ್ ಇಟ್. ಸೊ I'm hoping the trailer is liked by a lot of people, and cinema August 23rd release ಆಗ್ತಾ ಇದೆ. So wishing the team all the very best and thanks. ನಾನು ಅದನ್ನ ಹೇಳ್ಬಿಟ್ರೆ ಕಥೆನೇ ಹೇಳ್ಬಿಡಂಗಾಗುತ್ತೆ. ಓಕೆ, ಸಾರಿ ಪ್ಲೀಸ್. ಆದ್ರೆ ನಾನು ಎಸ್ತಿದ್ ಮಾತ್ರ ನೋಡಿದ್ದೀರಾ, ಅವ್ರು ನನಗೆ ಮಾಡಿರೋದು ಕತೆ ನೋಡಿಲ್ಲ ನೀವು. ಅದು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇಲ್ಲಿ ಸೇರಿರೋದಕ್ಕೆ ಧನ್ಯವಾದಗಳು. ಸಾಕಾ? ಪೌಡರ್ ಸಿನಿಮಾ ಬಗ್ಗೆ ಮಾತಾಡೋದಿದ್ರೆ ಫ್ರಮ್ ಸ್ಟಾರ್ಟ್ ಟು ಫಿನಿಶ್, ಲೈಕ್ ನನ್ನ ಲೈಫ್ನಲ್ಲೇ ಐ ಥಿಂಕ್ ದ ಮೋಸ್ಟ್ ಮೆಮೊರೇಬಲ್ ಎಕ್ಸ್ಪೀರಿಯನ್ಸ್ ಆಗಿ ಉಳ್ಕೊಳ್ಳುತ್ತೆ ನನಗೆ. ಥ್ಯಾಂಕ್ ಯು ಟು ಕಾರ್ತಿಕ್ ಸರ್, ಯೋಗಿ ಸರ್ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ. TVF ಅವರ ಮೊದಲನೇ ಹೆಜ್ಜೆ. ನೀವೀಗಾಗಲೇ ಟ್ರೇಲರ್ನ ನೋಡಿರ್ತೀರ. KRG ಸಂಸ್ಥೆ ಏನಂದರೆ, ದೇ ಆರ್ ನೋನ್ ಟು ಮೇಕ್ ಯುನೀಕ್ ಸ್ಕ್ರಿಪ್ಟ್ಸ್. ಸೊ ಆ ಥರ ಒಂದು ಕಥೆನ ನಮ್ಮ ಡೈರೆಕ್ಟರ್ ಜನಾರ್ದನ್ ಸರ್ ಅವರು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂತ ಹೇಳಲೇಬೇಕು. ಏನಪ್ಪ ನಾ ಮಾತಾಡಬೇಕಾದ್ರೆ ಮೈಕಿಂಗ್. ಓಕೆ, ಸೊ ನಮ್ಮ ಡೈರೆಕ್ಟರ್ ಸರ್ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂತ ಹೇಳಬೇಕು. ಫೈನಲಿ ಕಮಿಂಗ್ ಟು ದ ಸ್ಟಾರ್ ಕಾಸ್ಟ್, ದಿಗಂತ್ ಅವರು, ಅನಿರುದ್ಧ್ ಅವರು, ಶರ್ಮಿಳಾ ಅವರು, ನಮ್ಮ ರಂಗಾಯಣ ರಘು ಸರ್, ರವಿಶಂಕರ್ ಸರ್, ದೇಶಪಾಂಡೆ ಸರ್ ಮತ್ತು ನಾಗಭೂಷಣ್ ಅವರು ಆ್ಯಂಡ್ ಹುಲಿ ಕಾರ್ತಿಕ್ ಅವರು, ಎಲ್ಲರ ಜೊತೆ ಕೆಲಸ ಮಾಡಿ ನನಗೆ ತುಂಬ ತುಂಬ ಖುಷಿ ಆಯಿತು. ಎಲ್ಲರೂ ಹೇಳ್ತಾರೆ ಶೂಟಿಂಗ್ ಮಾಡಬೇಕಂದ್ರೆ ಕಲಿತ್ವಿ, ಇದನ್ನು ಕಲಿತ್ವಿ, ಅದನ್ನು ಕಲಿತ್ವಿ. ನನಗೆ ನಿಜವಾಗ್ಲೂ ಇಟ್ ವಾಸ್ ಜಸ್ಟ್ ಲೈಕ್ ಅ ರೋಲರ್ ಕೋಸ್ಟರ್ ರೈಡ್, ಜಸ್ಟ್ ಸೋ ಮಚ್ ಫನ್. ಎಷ್ಟು ಮಜಾ ಮಾಡಿದ್ವಿ ಸೆಟ್ನಲ್ಲಿ ಅಂದರೆ ಅದು ನಾವು ರಿಫ್ಲೆಕ್ಟ್ ಆಗಿದೆ ನಮ್ಮ ಸಿನಿಮಾದಲ್ಲಿ. ಸೊ 23rd August ಮರೀದೆ ನಮ್ಮ ಸಿನಿಮಾನ ನೋಡಿ. ಈ ಒಂದು ಗ್ಲೂಮಿ ಅಟ್ಮಾಸ್ಫಿಯರ್, ಮೊನಾಟನಸ್ ಲೈಫ್ ಸ್ಟೈಲಿಂದ ಒಂದು ಬ್ರೇಕ್ ಬೇಕು ಅಂದರೆ ಬಂದು ನಮ್ಮ 23ನೇ ತಾರೀಕು ಥಿಯೇಟರ್ನಲ್ಲೇ ನೋಡಿ. ಥ್ಯಾಂಕ್ ಯು. ನೋಡ್ಕೊಳ್ಳಿ ಬಾಯ್ಸ್ನೆಲ್ಲ ನೋಡ್ಕೊಳ್ಳಿ. ಶರ್ಮಿಳಾ, ರಂಗಾಯಣ ರಘು ಸರ್, ರಂಗಾಯಣ
ರೆಡಿನಾ ಸರ್? ಅಷ್ಟೇ ಸರ್, ಸಾರ್ಟೆಡ್. ವಿಜಯ್ ಮಲ್ಯ ಕ್ಯಾರೆಕ್ಟರ್ ಸೂಪರ್. ಮ್ಯಾಮ್ ನೀವು ಯಾರನ್ನ ಪಿಕ್ ಮಾಡ್ತೀರಾ? ಒಬ್ರೆ ಯಾಕೆ, ಕೆನ್ ಬಿ ಲೈಕ್ 3 heroes 1 heroine ಆಗು ಇರ್ಬೋದಲ್ಲ. ಮೂರು ಕಾಮ ನೈಸ್. ಯಾರನ್ನ ಪಿಕ್ ಮಾಡ್ತಾರೆ? ಅವರೇ ಚೂಸ್ ಮಾಡಲಿ. ಅವರೇ ಚೂಸ್ ಮಾಡ್ಲಿ ಅಂತಲ್ಲ. ನಮ್ ಜನಾರ್ದನ್ ಸರ್ ನೆಕ್ಸ್ಟ್ ಸಿನಿಮಾ ಮಾಡ್ತಾರಲ್ಲ, ಅವ್ರನ್ನೇ hero. ಅವರೇ ಕಾಸ್ಟಿಂಗ್ ಮಾಡಲಿ. ಬಟ್ ಸೂಪರ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಎಲ್ಲರೂ ಬಿಡುವು ಮಾಡಿಕೊಂಡು ಇವೆಂಟಿಗೆ ಬಂದಿರೋದಕ್ಕೆ, ಆಲ್ ದಿ ಮೀಡಿಯಾ ಪೀಪಲ್ ಆ್ಯಂಡ್ ಸ್ಟೂಡೆಂಟ್ಸ್. ಪೌಡರ್ ಒಂದು ಪರಿಪೂರ್ಣ ಮನೋರಂಜನಾತ್ಮಕ ಸಿನಿಮಾ. 90% ಎಂಟರ್ಟೈನ್ಮೆಂಟ್ ಇದೆ, ಒಂದು 10% ಎಕ್ಸ್ಪೆರಿಮೆಂಟ್ ಅಂತ ಅಂದ್ಬಿಟ್ಟು ಮಾಡಿದ್ದೀವಿ. ಮೂಲ ಕತೆ ಬಂದು ದೀಪಕ್ ವೆಂಕಟೇಶನ್ ಅವ್ರು ಮಾಡಿರೋದು, ಮುಂಬೈ ಬೇಸ್ಡ್ ರೈಟರ್. ಅದನ್ನು ನಾವು ಕನ್ನಡಕ್ಕೆ ಅಡ್ಯಾಪ್ಟ್ ಮಾಡ್ಕೊಬೇಕಾದ್ರೆ ನಾನು ತ್ರಿಲೋಕ್ ತ್ರಿವಿಕ್ರಮ್ ಅಂತ ಅಂದ್ಬಿಟ್ಟು ಒಬ್ಬ ಬರಹಗಾರನ ಮೀಟ್ ಮಾಡಿದೆ. ತುಂಬ ಅದ್ಭುತ ರೈಟರ್. ಮಂಚ ನೋಡೋಕ್ಕೆ ತುಂಬ ಸೋಂಬೇರಿ ಥರ ಕಾಣಿಸ್ತಾನೆ. ಅವ್ನು ಇವತ್ತು ಇವೆಂಟಿಗೂ ಬಂದಿರಲ್ಲ, ಬಟ್ ಎಕ್ಸೆಪ್ಷನಲ್ ರೈಟರ್. ಸೊ ಸಿನಿಮಾ ಡೈರೆಕ್ಟ್ ಮಾಡಬೇಕಾದ್ರೆ ನನಗೆ ಬೇಸಿಕಲಿ ಆ್ಯಸ್ ಎ ಡೈರೆಕ್ಟರ್ ನನಗೆ ಎರಡು ತುಂಬ ಚಾಲೆಂಜಿಂಗ್ ವಿಷಯಗಳಿದ್ದಿದ್ದು. ಕಾಮಿಡಿ ಜಾನ್ರ ಸಿನಿಮಾನ ನಾನು ಮೊಟ್ಟ ಮೊದಲ ಬಾರಿಗೆ ಅಟೆಂಪ್ಟ್ ಮಾಡಿದ್ದು. ಸೊ ಕಾಮಿಡಿ ಈಸ್ ಆಲ್ ಅಬೌಟ್ ಟೈಮಿಂಗ್. ಸೊ ಅದು ಹಿಡಿದ್ರೆ ಒಂದು ಮಟ್ಟಿಗೆ ಸಿನಿಮಾ ನಿಂತ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ಒಂದು ಧೈರ್ಯ ಇತ್ತು. ಅದು ಒಂದು ಮಟ್ಟಿಗೆ ಸಿನಿಮಾ ಅದು ಆ ಲೆವೆಲ್ಗೆ ಬಂದು ಇದೆ. ಸೆಕೆಂಡ್ ಮೇಜರ್ ಚಾಲೆಂಜ್, ದ ಟ್ಯಾಲೆಂಟ್, ಪೂಲ್ ಆಫ್ ಟ್ಯಾಲೆಂಟ್. ಧನ್ಯಾ, ದಿಗಂತ್, ಶರ್ಮಿಳಾ, ರಘು ಸರ್, ರವಿಶಂಕರ್ ಸರ್, ಗೋಪಿ ಸರ್, ನಾಗಭೂಷಣ್, ಇಷ್ಟು ಜನ ಕಲಾವಿದನ್ನ ಒಂದೇ ಸಿನಿಮಾದಲ್ಲಿ ಜೊತೆ ಕೆಲಸ ಮಾಡ್ತಾ ಇರೋದು ತುಂಬ ಖುಷಿ ಇತ್ತು. ಅಟ್ ದ ಸೇಮ್ ಟೈಮ್ ಒಂದು ಭಯನೂ ಇತ್ತು. ಅಂದರೆ ಮ್ಯಾಕ್ಸಿಮಮ್ ಈ ಟ್ಯಾಲೆಂಟನ್ನು ಇಟ್ಕೊಂಡು ಒಂದು ಮ್ಯಾಕ್ಸಿಮಮ್ ಆಪ್ಟಿಮಮ್ ಲೆವೆಲ್ಗೆ ಅದನ್ನು ತೊಗೊಂಡು ಅದನ್ನು ಸಿನಿಮಾಗೆ ಕಾಂಟ್ರಿಬ್ಯೂಟ್ ಮಾಡಿಸಿ, ಅಟ್ ದ ಸೇಮ್ ಟೈಮ್ ಆ ಕಾಂಟ್ರಿಬ್ಯೂಷನ್ನು ಎಫೆಕ್ಟು ಆಡಿಯನ್ಸಿಗೆ ಹೋಗಿದೆಯಾ ಇಲ್ವಾ ಅಂತ ಅಂದ್ಬಿಟ್ಟು ನನಗೆ ಆ್ಯಕ್ಟರ್ಸ್ ಕಡೆಯಿಂದ ಅದೊಂದು ರಿಸಲ್ಟ್ ಒಂದು ಸಿಕ್ಕಿದೆ. August 23 ಆ ಉತ್ತರ ಕಾಯ್ತಾ ಇದ್ದೀನಿ, ಅದು ಪರಿಪೂರ್ಣವಾಗಿ ಕನ್ವರ್ಟ್ ಆಗಿದೆಯಾ ಇಲ್ವಾ ಅಂತ ಅಂದ್ಬಿಟ್ಟು. ಕಾರ್ತಿಕ್ ಸರು ಸ್ಕ್ರಿಪ್ಟ್ ಕಳಿಸಿದ್ರು, ಒಂದ್ಸಲ ಓದ್ಕೊಂಡು ಆಫೀಸಿಗೆ ಬನ್ನಿ ಅಂತ ಅಂದ್ಬಿಟ್ಟು. ಸ್ಕ್ರಿಪ್ಟು ಓದ್ಬಿಟ್ಟು ಆಫೀಸಿಗೆ ಹೋದೆ. ನಮಗೆ ಯಾವಾಗಲೂ ಒಂದು ಕ್ರಿಯೇಟಿವ್ ಇಚ್ಛಿರುತ್ತೆ, ಹೊಸದಾಗಿ ಏನಾದರೂ ಮಾಡಬೇಕು ಅಂತ. ಮಾರನೇ ದಿವಸ ಸ್ಕ್ರಿಪ್ಟ್ ಹೋದ್ಮೇಲೆ ಹೋದೆ. ಸರ್, ಕ್ಲೈಮ್ಯಾಕ್ಸ್ ಒಂದು ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಯೂಶಲಿ ಕಾಮಿಡಿ ಅಂತಂದರೆ ವಿಜುವಲ್ ಕಾಮಿಡಿ ಮಾಡ್ತಾರೆ, ಸಿಚುವೇಶನಲ್ ಬೇಸ್ಡ್ ಕಾಮಿಡಿ ಮಾಡ್ತಾರೆ. ನನಗೆ ಸ್ವಲ್ಪ ವಿಜುವಲ್ ಕಾಮಿಡಿ ಮಾಡಬೇಕು ಅಂತಿದೆ. ಸೊ ಒಂದು ಕ್ಲೈಮ್ಯಾಕ್ಸ್ ಒಂದು ಸ್ವಲ್ಪ ಚೇಂಜ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಒಂದು ಐಡಿಯಾ ಪಿಚ್ ಮಾಡಿದೆ ಕಾರ್ತಿಕ್ ಸರ್ಗೆ. ಹಿ ವಾಸ್ ರಿಯಲಿ ಎಕ್ಸೈಟೆಡ್. ಚೆನ್ನಾಗಿದೆ ಇದು ಅಂತಲ್ಲ ಅಂತ ಅಂದ್ಕೊಂಡು. ಅವರ ಪ್ರೊಡ್ಯೂಸರ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅವ್ರ ಚೇರಲ್ಲಿ ಕೂತ್ಕೊಂಡು ನಾನು ಯೋಚನೆ ಮಾಡೋದಾದರೆ, ಕತೆ ಒಂದಿದೆ, ಅದಕ್ಕೆ ಒಬ್ಬ ನಿರ್ದೇಶಕ ಇದ್ದಾನೆ, ಒಂದು ಸೆಟ್ ಆಫ್ ಟ್ಯಾಲೆಂಟ್ ಇದೆ. ಈ ಮೂರನ್ನ ಒಂದು ಸಿನಿಮಾ ಆಗಿ ನಾನು ಪ್ಯಾಕೇಜ್ ಮಾಡಿ ನೋಡಿದಾಗ ಒಂದು ಎಕ್ಸ್ ಅಮೌಂಟ್ ಈಸ್ ಅ ಸೇಫ್ ಬೆಟ್ ಅಂತ ಅಂದ್ಬಿಟ್ಟು ಅವ್ರಿಗೆ ಗೊತ್ತಿರುತ್ತೆ. ಬಟ್ ವೆನ್ ಐ ಪಿಚ್ ದಿಸ್ ಐಡಿಯಾ, ಅವರು ಆ ಕಂಫರ್ಟ್ ಪೊಸಿಷನಿಂದ ಹೊರಗೆ ಹೋಗಿ ಕೆಲಸ ಬರುತ್ತೆ. ಒಂದು ಕನ್ಫ್ಯೂಷನ್ ಇತ್ತು, ಬೇಡದ ಅಂತ ಅಂದ್ಕೊಂಡು. ಬಟ್ ಕಾರ್ತಿಕ್ ಸರ್ ಬೀಯಿಂಗ್ ಕಾರ್ತಿಕ್, ಈ ಸೆಡ್ ಟು ಇಟ್ ಜನಾರ್ದನ್, ನನಗೆ ಆ ರಿಸ್ಕ್ ಪೊಸಿಷನ್ ನಾನು ಬಂದರೂ ಪರವಾಗಿಲ್ಲ. ಐ ಆಮ್ ಹೋಪ್ಫುಲ್ ನಾವು ಹಾಕೋ ಎಫರ್ಟು ಆಡಿಯನ್ಸ್ ರೆಕಗ್ನೈಸ್ ಮಾಡ್ತಾರೆ ಆ್ಯಂಡ್ ಇಟ್ ವಿಲ್ ಬಿ ಫ್ರೂಟ್ಫುಲ್ ಅಂತ ಅಂದ್ಬಿಟ್ಟು. ಎಸ್ ಐ ಕಾರ್ತಿಕ್ ಸರ್, ಎಂಟೈರ್ ಪ್ರೊಡಕ್ಷನ್ ಟೀಮ್, ವಿಜಯ್ ಸರ್, ಯೋಗಿ ಸರ್, TVF ಎಲ್ಲರೂ. ನನಗೆ ಒಂದು ವಾಟ್ ಎವರ್ ಸಿನಿಮಾ ಮಾಡಬೇಕಾದ್ರೆ ನನಗೆ ಟೆಕ್ನಿಷಿಯನ್ಸ್ ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಸಿನಿಮಾಟೋಗ್ರಫಿಯಲ್ಲಿ ಶಾಂತಿ ಸಾಗರು, ಅದ್ವೈತ್ ಮತ್ತು ಆರ್ಟಲ್ಲಿ ವಿಶ್ವಾಸ್ ಅವರು. ಅದ್ವೈತು ಮತ್ತು ವಿಶ್ವಾಸ್ ಅವರು ಸೆಟ್ಟಲ್ಲಿದ್ದರೆ 90% ನನಗೆ ಒಂಥರ ಸಖತ್ ರಿಲ್ಯಾಕ್ಸ್ಡಾಗಿ ಹೋಗ್ಬಿಟ್ಟು ಸೆಟ್ಟಲ್ಲಿ ಡೈರೆಕ್ಟ್ ಮಾಡ್ಬೋದು ನಾನು. ದೇ ಆರ್ ವೆರಿ ಆನೆಸ್ಟ್ ಟು ದೇರ್ ಕ್ರಾಫ್ಟ್. ಇಬ್ಬರು ನಾನು 100% ಬೇಕು ಅಂತಂದರೆ 101% ಡೆಲಿವರ್ ಮಾಡೋಂಥ ಇಬ್ಬರು ಟೆಕ್ನಿಷಿಯನ್ಸು. ಎಡಿಟ್ ಬಂದು ಗೌತಮ್ ಪಲ್ಲಕ್ಕಿ ಮತ್ತು ಹರಿ ಅಂತ ಮಾಡಿದ್ದಾರೆ. ಹರಿಕೃಷ್ಣ ಒಂದ್ಸಲ ಇದ್ದಾಳು. ಸೊ ಅವನು ಸ್ಪೆಷಲಾಗಿ ಏನು ಹೇಳ್ತಾ ಇದ್ದಾನೆ ಅಂತಂದರೆ, ಅವ್ನು ನನಗೆ ಒಂದು 17-18 ವರ್ಷದಿಂದ ಗೆಳೆಯ. ನನಗೆ ಅಜ್ಞಾತವಾಸಿ, ಗುಲ್ಟು, ಸಾರ್ವಜನಿಕರಿಗೆ ಸುವರ್ಣ ಅವಕಾಶಕ್ಕೆ ನನಗೆ ಕೋ ಡೈರೆಕ್ಟರ್ ಆಗಿದ್ದ. ಪೌಡರ್ ಸಿನಿಮಾ ಮಾಡಬೇಕಾದ್ರೆ ಅವನದೇ ಆದಂಥ ಒಂದು ಸಿನಿಮಾ ಮಾಡಬೇಕು ಅಂತ ಅಂದ್ಬಿಟ್ಟು ಕತೆ ಬರೀತಾ ಇದ್ದ. ನನಗೆ ನನ್ನ ಲೈಫಲ್ಲಿ ಅವನೊಂಥರ ಟ್ರಬಲ್ ಶೂಟರ್ ಇದ್ದಂಗೆ. ವೆನ್ ಎವರ್ ದೆರ್ ಇಸ್ ಅಬ್ಸ್ಟಿಕಲ್, ಅಪ್ಪಾಜಿ ಹಿಂಗಿದೆ ಅಂತ ಅಂದ್ಕೊಂಡು ಹೋಗಿ ಫಾಲ್ ಬ್ಯಾಕ್ ಆಗಂತ ಮನುಷ್ಯ ಅವನು. ಫಾರ್ ದ ಫಸ್ಟ್ ಟೈಮ್ ಅವನು ಎಡಿಟ್ ಮಾಡ್ತಾ ಇದ್ದಾನೆ. ಸಿನಿಮಾಗೆ ಬಂದು ಎಡಿಟ್ ಮಾಡಿಕೊಡು ಅಂದಾಗ ಅವ್ನ ಕತೆ ಬರೆಯೋದನ್ನು ನಿಲ್ಲಿಸಿ ಒಂದು 6 ತಿಂಗಳು ಸೈಡಿಗೆ ಇಟ್ಬಿಟ್ಟು ಒಂದು ಸಿನಿಮಾ ನನಗೆ ಎಡಿಟ್ ಮಾಡಿಕೊಡ್ತಾ ಇದ್ದಾನೆ. ಆ್ಯಂಡ್ ಅವ್ನ ಕಾಂಟ್ರಿಬ್ಯೂಷನ್ನು ಆ ಟ್ರೈಲರ್ ಆಗಲಿ ಟೀಸರ್ ಆಗಲಿ ಎಲ್ಲದರಲ್ಲೂ ಕಾಣಿಸುತ್ತೆ. ಅಟ್ ದ ಸೇಮ್ ಟೈಮ್ ಸಿನಿಮಾದಲ್ಲೂ ಗೊತ್ತಾಗುತ್ತೆ. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಮೈ ಡೈರೆಕ್ಷನ್ ಬಾಯ್ಸ್. ನನ್ನ ಅಸೋಸಿಯೇಟು VK. ಎಲ್ಲಿದೆಯೋ VK? ಓಕೆ, ಸಿಕ್ಕಿಲ್ಲ. ಆ್ಯಂಡ್ ಡೈರೆಕ್ಷನ್ ಬಾಯ್ಸ್ ಮಂಜು,
ವಿಕಾಸ್, ಚೇತನ್ ಆ್ಯಂಡ್ ಶಿವು. ಸ್ಪೆಷಲ್ ಥ್ಯಾಂಕ್ಸ್ ಆಲ್ಸೋ ಟು KRG ಫ್ಯಾಮಿಲಿ, ಅದಿತ್, ಕಬೀರ್, ಬಿಂದು, ನವೀನ್, ಆಲ್ ಆಫ್ ಯು, ಆ್ಯಂಡ್ ಎಂಟೈರ್ TV ಫ್ಯಾಮಿಲಿ. ವಿಕೆ ಹೇಳಿದೆ, ವಿಕೆ ವಾಸ್ ದಿ ಫಸ್ಟ್. ಹಾಂ, ಸ್ಪೆಷಲ್ ಮೆನ್ಸನ್ನು ಚೇತನ್ ನಂಜುಂಡಯ್ಯ ಅವರಿಗೆ, ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಕಡೆಯಿಂದ ಒಂದು 50% ಪ್ರೆಷರ್ ಇದ್ದರೆ ಅವರೊಂದು 150% ಪ್ರೆಷರ್ ನಮ್ಮ ಕಡೆಗೆ ಹಾಕ್ಬಿಟ್ಟು August 25th ಲಾಸ್ಟ್ ಇಯರು ಮುಹೂರ್ತ ಮಾಡಿದ್ವಿ. ಈ ವರ್ಷ ಒಂದು ವರ್ಷದಲ್ಲಿ ಸಿನಿಮಾನ ಮುಗಿಸೋ ಅಂತ ಅಂದ್ಬಿಟ್ಟು ನಿಲ್ಲಿಸಿದ್ದಾರೆ. ಆ್ಯಂಡ್ ಕ್ರಿಯೇಟಿವ್ ಪ್ರೊಸೆಸ್ ಇಟ್ ಟೇಕ್ಸ್ ಟೈಮ್. ಇನ್ನೂ ಮುಂಚೆನೇ 6 ತಿಂಗಳಲ್ಲೇ ಮುಗಿಸ್ಬಿಟ್ರು ಅವರು. ಸೊ ಒಂದು ವರ್ಷ ಲೇಬರ್ ಆಫ್ ಲವ್ 23rd ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀರಿ. ದಯವಿಟ್ಟು ಸಿನಿಮಾಗೆ ಬಂದು ನೋಡಿ. ನನ್ನ ಕಡೆಯಿಂದ ಥ್ರೂ ದಿ ಮೀಡಿಯಾ ಆಡಿಯನ್ಸ್ಗೆ ಏನು ಹೇಳ್ಬೇಕು ಅಂದ್ಕೊಂಡಿದ್ದೀನಿ ಅಂತಂದರೆ, ವಿತ್ ಮಿನಿಮಲ್ ಎಕ್ಸ್ಪೆಕ್ಟೇಷನ್ ಸಿನಿಮಾಗೆ ಬಂದು ನೋಡಿ. ಐ ಆಮ್ ವೆರಿ ಮಚ್ ಶ್ಯೂರ್ 100% ಎಂಟರ್ಟೈನ್ಮೆಂಟ್ ನೀವು ತೊಗೊಂಡು ಸಿನಿಮಾನ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಈ ಲಾಸ್ಟಿಗೆ ಕಳಿಸಿದ್ರೆ ಏನು